ಸಿನಿಮಾ ಚೆನ್ನಾಗಿದೆ ಸರ್, ಎಲ್ಲ ದಯವಿಟ್ಟು ಒಂದು ಥಿಯೇಟರ್ಗಳಿಗೆ ನೋಡಿ, ಕನ್ನಡ ಸಿನಿಮಾ ಉಳ್ಸೋಣ. ಕತೆ ವಿಭಿನ್ನವಾಗಿದೆ. ಸೊ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿ. ನಿಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟ್. ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಆಕ್ಟಿಂಗ್ ಚೆನ್ನಾಗಿದೆ. ಒಂಥರ ಹೊಸ ಗಡ್ಸ್ ವಾಯ್ಸು, ಆ ಧ್ವನಿ ಡಿಫ್ರೆಂಟ್ ಇದರಲ್ಲಿ ಒಪಿನಿಯನ್ ಮಾಡಿದ್ದಾರೆ. ನೋಡೋದಕ್ಕೆ ಹೊಸ ಥರ ಇದೆ. ಲವರ್ ಬಾಯ್ ಆಗಿ ಮಾಡ್ತಾ ಇದ್ರು. ಆಕ್ಷನ್ ಮೂವೀಸ್ ಅಲ್ಲಿ ಮಾಸ್ ತರ ಮಾಡಿದ್ದಾರೆ, ಚೆನ್ನಾಗಿದೆ. ಪ್ರೇಕ್ಷಕರಿಗೆ ತುಂಬಾ ಧನ್ಯವಾದಗಳು. ಫಸ್ಟ್ ಆಫ್ ಆಲ್, ಯಾಕಂದ್ರೆ ಎಷ್ಟು ವಾರ ಆಗಿ ತಿಂಗಳುಗಳಾಯ್ತು ಥಿಯೇಟರ್ ಅಲ್ಲಿ ಇಷ್ಟೊಂದು ಜನ ನೋಡ್ಬಿಟ್ಟು, ಅದು ಸಿಂಗಲ್ ಸ್ಕ್ರೀನ್ ಅಲ್ಲಿ ಇಷ್ಟೊಂದು ಜನ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇತ್ತು. ಹೌಸ್ಫುಲ್ ನಡೀತಾ ಇದೆ. ಆಮೇಲೆ ಫಿಲಂ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ ಎಲ್ಲ ಏನಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀವಿ. ಈ ಫಿಲ್ಮ್ ನಾವು ಕ್ಲೈಮ್ಯಾಕ್ಸ್ ಅಂದಾಗ ಪ್ರತಿಯೊಬ್ರು ಕೇಳಿ ಇದೇ ಡೈಲಾಗ್ ಅವ್ರು ಅದನ್ನೇ ಹೇಳ್ತಾರೆ. ಎಕ್ಸ್ಪೆಕ್ಟೇಷನ್ ಹಿಂಗೆ ಆಗುತ್ತೆ, ಯಾಕಂದ್ರೆ ಎಲ್ಲಾದ್ರಲ್ಲೂ ಹೀರೋ ಬಡಿ ಓಡಿ ಏನೋ ಅದೊಂದು ವಿಕ್ಟ್ರಿ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ನೀವು ಒಂಚೂರು ಅಂದ್ರೆ ನೀವು 50% ನೀವು ಇಮೇಜ್ ಏನ್ ಮಾಡ್ತೀರ ಹಂಗೆ ಬರಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆ ಒಂದು ಸೊಗಡನ್ನು ಕಟ್ಟಿಕೊಡೋ ರೀತಿ ಇದೆಯಲ್ಲ, ಅದು ಡೈರೆಕ್ಟರ್ಗೆ ತುಂಬಾ ಒಂದು ಆಕ್ಸಪ್ ಹೇಳ್ಬೇಕು. ಆಮೇಲೆ ಹೀರೋ ತುಂಬಾ ಪಲಗ್ದಂಗೆ ತುಂಬಾ ಪಲಗಿದಾರೇನೋ, ಒಂದು 10-15 ಫಿಲಂ ಮಾಡಿದಾರೇನೋ ಅನಿಸ್ಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ಜೈ ಕರ್ನಾಟಕ. ಇಲ್ಲ, ತುಂಬಾ ಚೆನ್ನಾಗಿದೆ ಮೂವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ. ಅದೊಂದು ಎಲ್ಲರಿಗೂ ಇಷ್ಟ ಆಗುತ್ತೆ. ಲವ್ ಸ್ಟೋರಿ ಕಮ್ ರೌಡಿಸಮ್ ಎಲ್ಲ ಚೆನ್ನಾಗಿದೆ. ಡೈರೆಕ್ಷನ್ ಸೂಪರ್ ಆಗಿದೆ. ಅದು ಹೀರೋ ಆಕ್ಟಿಂಗು ಆಸಮ್ ಆಗಿದೆ. ಮತ್ತೆ ಎಲ್ಲ ಚೆನ್ನಾಗಿ ಮಾಡಿದೆ. ತುಂಬಾ ಚೆನ್ನಾಗಿದೆ. ಹೀರೋಯಿನ್ ಮತ್ತೆ ವಿಲನ್ ಎಲ್ಲರ ಒಂದು ನಟನೆ ತುಂಬಾ ಅದ್ಭುತವಾಗಿದೆ. ಸೂರಿ ಕುಂದೇರ್ ಅವರ ನಿರ್ದೇಶನ ಅದು ತುಂಬಾ ಅದ್ಭುತವಾಗಿ ಮಾಡ್ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಫಿಲಮ್ಗಳು ತುಂಬಾ ಕಡಿಮೆ ಆಗಿದೆ. ಆಮೇಲೆ ಮೊನ್ನೆ ಮೀಡಿಯಾಗಳೆಲ್ಲ ನೋಡಿದ್ರೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಏನಾಗಿದೆ, ಒಳ್ಳೆ ಫಿಲಮ್ಗಳು ಬರ್ತಾ ಇಲ್ಲ, ಈ ರೀತಿ ಅವಾಂತರಗಳು ಮಾಡ್ಕೊತಾ ಇದ್ದಾರೆ. ಆದ್ರೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಕನ್ನಡಿಗರೆಲ್ಲ ಒಂದು ಜೀವನದಲ್ಲಿ ಮನೋರಂಜನೆ ಎಷ್ಟು ಮುಖ್ಯ, ಸಿನಿಮಾಗಳು ಅಷ್ಟೇ ಮನೋರಂಜನೆ ಬೇಕು ಮನುಷ್ಯರಿಗೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ನೋಡ್ಬೋದು. ಯೂತ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್, ಸಿನಿಮಾ ಚೆನ್ನಾಗಿದೆ. ನಮ್ಮ ಹೀರೋ ಚಾಕ್ಲೇಟ್ ಬಾಯ್ ಆಕ್ಟ್ ಮಾಡಿದ್ರು. ಈಗ ಒಂದು ರೌಡಿಸಮ್ ಫಿಲಮ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್.